ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 29/4/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಸುಪುತ್ರ ಮಕ್ಕಳೇ, ಬೇಹದ್ದಿನ ತಂದೆಯಿಂದ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಅಮರ ಭವ, ಆಯುಷ್ಮಾನ್ ಭವ, ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ನೀವು ಸಂಪೂರ್ಣ ಆಯುಷನ್ನು ಪಡೆಯುತ್ತೀರಿ. ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಸಂಭವಿಸುವುದಿಲ್ಲ. ಈ ಆಸ್ತಿಯನ್ನು ಯಾವುದೇ ಸಾಧು ಸಂತರು ಮೊದಲಾದವರು ಕೊಡಲು ಸಾಧ್ಯವಿಲ್ಲ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳಿಗೆ ಅಥವಾ ಆತ್ಮಗಳಿಗೆ ತಂದೆಯು ತಿಳಿಸಿಕೊಡುತ್ತಿದ್ದಾರೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕಲ್ಲವೇ? ತಂದೆಯು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. ಮೊಟ್ಟ ಮೊದಲು ನಾವು ಆತ್ಮವಾಗಿದ್ದೇವೆ, ಶರೀರವಲ್ಲ ಎಂಬ ಅಭ್ಯಾಸವನ್ನು ಮಾಡಿ. ಯಾವಾಗ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗಲೇ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಲು ಸಾಧ್ಯವಾಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳದಿದ್ದರೆ ಅವಶ್ಯವಾಗಿ ಲೌಕಿಕ ಸಂಬಂಧಿಗಳು, ಉದ್ಯೋಗ ಮೊದಲಾದವುಗಳೇ ನೆನಪಿಗೆ ಬರುತ್ತಿರುತ್ತವೆ. ಆದ್ದರಿಂದ ಮೊಟ್ಟ ಮೊದಲು ನಾವು ಆತ್ಮವಾಗಿದ್ದೇವೆ ಎಂಬ ಅಭ್ಯಾಸವಿರಬೇಕು. ಆಗ ಆತ್ಮಿಕ ತಂದೆಯ ನೆನಪು ಸ್ಥಿರವಾಗುತ್ತದೆ. ತಮ್ಮನ್ನು ದೇಹ ಎಂದು ತಿಳಿದುಕೊಳ್ಳಬೇಡಿ ಎಂಬ ಶಿಕ್ಷಣವನ್ನೇ ತಂದೆಯೂ ಕೊಡುತ್ತಾರೆ. ಈ ಜ್ಞಾನವನ್ನು ತಂದೆಯು ಇಡೀ ಕಲ್ಪದಲ್ಲಿ ಒಂದು ಸಾರಿ ಕೊಡುತ್ತಾರೆ. ಮತ್ತೆ 5,000 ವರ್ಷಗಳ ನಂತರ ಈ ತಿಳುವಳಿಕೆ ಸಿಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡರೆ ತಂದೆಯೇ ನೆನಪಿಗೆ ಬರುತ್ತಾರೆ. ಅರ್ಧ ಕಲ್ಪ ನೀವು ನಿಮ್ಮನ್ನು ದೇಹ ಎಂದು ತಿಳಿದುಕೊಂಡಿದ್ದೀರಿ. ಈಗ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಹೇಗೆ ನೀವಾತ್ಮವೋ ನಾನು ಕೂಡ ಆತ್ಮನೇ ಆಗಿದ್ದೇನೆ, ಆದರೆ ಸುಪ್ರೀಂ ಆಗಿದ್ದೇನೆ. ನಾನು ಆತ್ಮನೇ ಆಗಿರುವುದರಿಂದ ನನಗೆ ಯಾವುದೇ ದೇಹ ನೆನಪಿಗೆ ಬರುವುದೇ ಇಲ್ಲ. ಈ ದಾದಾ ಶರೀರಧಾರಿಯಾಗಿದ್ದಾರಲ್ಲವೇ? ಆ ತಂದೆ ನಿರಾಕಾರರಾಗಿದ್ದಾರೆ. ಈ ಪ್ರಜಾಪಿತ ಬ್ರಹ್ಮ ಸಾಕಾರರಾಗಿದ್ದಾರೆ. ಶಿವ ಬಾಬಾರವರ ಮೂಲ ಹೆಸರು ಶಿವ ಎಂದೇ ಆಗಿದೆ. ಅವರು ಆತ್ಮನೇ ಆಗಿದ್ದಾರೆ. ಕೇವಲ ಅವರು ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಸುಪ್ರೀಂ ಆತ್ಮರಾಗಿದ್ದಾರೆ. ಕೇವಲ ಈ ಸಮಯದಲ್ಲಿಯೇ ಬಂದು ಈ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ. ಅವರು ಎಂದಿಗೂ ದೇಹಾಭಿಮಾನಿಯಾಗಲು ಸಾಧ್ಯವಿಲ್ಲ. ದೇಹಾಭಿಮಾನಿಗಳು ಸಾಕಾರಿ ಮನುಷ್ಯರಾಗಿರುತ್ತಾರೆ. ಅವರು ಇರುವುದೇ ನಿರಾಕಾರ. ಅವರಿಗೆ ಈ ಅಭ್ಯಾಸ ಮಾಡಿಸಬೇಕಿದೆ. ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಹೇಳುತ್ತಾರೆ. ನಾನು ಆತ್ಮನಾಗಿದ್ದೇನೆ, ಆತ್ಮನಾಗಿದ್ದೇನೆ ಎಂಬ ಪಾಠವನ್ನು ಓದಿ. ನಾನು ಆತ್ಮನಾಗಿದ್ದೇನೆ, ಶಿವ ಬಾಬಾರವರ ಮಗನಾಗಿದ್ದೇನೆ, ಆತ್ಮನಾಗಿದ್ದೇನೆ. ಇದು ಪಕ್ಕಾ ಅಭ್ಯಾಸವಾಗಲಿ. ಪ್ರತಿಯೊಂದು ವಿಷಯದ ಅಭ್ಯಾಸ ಬೇಕಲ್ಲವೇ? ತಂದೆಯು ಯಾವುದೇ ಹೊಸ ವಿಷಯವನ್ನು ತಿಳಿಸುತ್ತಿಲ್ಲ. ನೀವು ಯಾವಾಗ ನಿಮ್ಮನ್ನು ಆತ್ಮ ಎಂದು ಪಕ್ಕಾ ತಿಳಿದುಕೊಳ್ಳುತ್ತೀರೋ ಆಗ ಪಕ್ಕಾ ತಂದೆಯ ನೆನಪಿರುತ್ತಾರೆ. ದೇಹಾಭಿಮಾನವಿದ್ದರೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ಅರ್ಧ ಕಲ್ಪ ದೇಹದ ಅಹಂಕಾರವಿರುತ್ತದೆ. ಈಗ ನಿಮಗೆ ಕಲಿಸುತ್ತಿದ್ದೇನೆ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ. ಸತ್ಯಯುಗದಲ್ಲಿ ಯಾರೂ ಈ ರೀತಿ ಕಲಿಸುವುದಿಲ್ಲ. ಶರೀರಕ್ಕೆ ಹೆಸರಂತೂ ಇರುತ್ತದೆ. ಇಲ್ಲದಿದ್ದರೆ ಒಬ್ಬರನ್ನೊಬ್ಬರು ಕರೆಯುವುದು ಹೇಗೆ? ಇಲ್ಲಿ ನೀವು ತಂದೆಯಿಂದ ಯಾವ ಆಸ್ತಿಯನ್ನು ಪಡೆದಿದ್ದೀರೋ ಅದೇ ಪ್ರಾರಬ್ಧವನ್ನು ಅಲ್ಲಿ ಪಡೆಯುತ್ತೀರಿ. ಆದರೆ ಕರೆಯುವುದು ಹೆಸರಿನಿಂದಲೇ ಅಲ್ಲವೇ? ಕೃಷ್ಣ ಎನ್ನುವುದು ಕೂಡ ಶರೀರದ ಹೆಸರಲ್ಲವೇ? ಹೆಸರಿಲ್ಲದೆ ವ್ಯವಹಾರ ಮೊದಲಾದವು ನಡೆಯಲು ಸಾಧ್ಯವಿಲ್ಲ. ಅಲ್ಲಿಯೂ ಕೂಡ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಹೇಳುವುದಿಲ್ಲ. ಅಲ್ಲಿ ನೀವು ಆತ್ಮಾಭಿಮಾನಿಯಾಗಿ ಇರುತ್ತೀರಿ ಎಂದು ಅಲ್ಲ. ಈ ಅಭ್ಯಾಸವನ್ನು ನಿಮಗೀಗ ಮಾಡಿಸಲಾಗುತ್ತಿದೆ. ಏಕೆಂದರೆ ಪಾಪಗಳು ತಲೆಯ ಮೇಲೆ ತುಂಬಾ ಏರಿವೆ. ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಪಾಪಗಳು ಏರುತ್ತಾ ಈಗ ಪೂರ್ಣ ಪಾಪಾತ್ಮರಾಗಿದ್ದೀರಿ. ಅರ್ಧ ಕಲ್ಪಕ್ಕಾಗಿ ಏನು ಜಮಾ ಮಾಡಿಕೊಂಡಿದ್ದೀರೋ ಅದು ಮುಗಿಯಬೇಕಲ್ಲವೇ? ನಿಧಾನವಾಗಿ ಕಡಿಮೆಯಾಗುತ್ತದೆ. ಸತ್ಯಯುಗದಲ್ಲಿ ನೀವು ಸತೋ ಪ್ರಧಾನ, ತ್ರೇತಾಯುಗದಲ್ಲಿ ಸತೋ ಆಗುತ್ತೀರಿ. ಆಸ್ತಿ ಈಗ ಸಿಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದಲೇ ಆಸ್ತಿ ಸಿಗುತ್ತದೆ. ದೇಹಿ ಅಭಿಮಾನಿಯಾಗುವ ಶಿಕ್ಷಣವನ್ನು ತಂದೆಯೇ ಕೊಡುತ್ತಾರೆ. ಸತ್ಯಯುಗದಲ್ಲಿ ಈ ಶಿಕ್ಷಣ ಸಿಗುವುದಿಲ್ಲ. ತಮ್ಮ ತಮ್ಮ ಹೆಸರಿನಲ್ಲೇ ನಡೆಯುತ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಪಾಪಾತ್ಮರಿಂದ ಪುಣ್ಯಾತ್ಮರಾಗಬೇಕು. ನೆನಪಿನ ಬಲದಿಂದಲೇ ಪುಣ್ಯಾತ್ಮರಾಗುತ್ತೀರಿ. ಸತ್ಯಯುಗದಲ್ಲಿ ಈ ಶಿಕ್ಷಣದ ಅವಶ್ಯಕತೆ ಇಲ್ಲ. ಈ ಶಿಕ್ಷಣವನ್ನು ಅಲ್ಲಿಗೆ ಕೊಂಡೊಯ್ಯುವುದಿಲ್ಲ.
ಅಲ್ಲಿ ಈ ಜ್ಞಾನವಾಗಲಿ ಯೋಗವಾಗಲಿ ಇರುವುದಿಲ್ಲ. ನೀವು ಪತಿತರಿಂದ ಪಾವನರಾಗುವುದು ಈಗಲೇ. ನಂತರ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತವೆ. ಹೇಗೆ ಚಂದ್ರನ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆಯೋ ಹಾಗೆ. ಆದ್ದರಿಂದ ಇದರಲ್ಲಿ ಗೊಂದಲಕ್ಕೀಡಾಗಬೇಡಿ. ಏನೂ ತಿಳಿಯದಿದ್ದರೆ ತಂದೆಯನ್ನು ಕೇಳಿ. ಮೊದಲು ನಾವು ಆತ್ಮವಾಗಿದ್ದೇವೆ ಎಂಬ ಪಕ್ಕ ನಿಶ್ಚಯ ಮಾಡಿಕೊಳ್ಳಿ. ನಿಮ್ಮ ಆತ್ಮವೇ ಈಗ ತಮೋ ಪ್ರಧಾನವಾಗಿದೆ. ಮೊದಲು ಸತೋ ಪ್ರಧಾನವಾಗಿತ್ತು. ನಂತರ ದಿನೇ ದಿನೇ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ನಾನು ಆತ್ಮನಾಗಿದ್ದೇನೆ ಎಂದು ಪಕ್ಕ ಇಲ್ಲದಿರುವುದರಿಂದಲೇ ನೀವು ತಂದೆಯನ್ನು ಮರೆಯುತ್ತೀರಿ. ಮೊಟ್ಟ ಮೊದಲ ಮುಖ್ಯ ವಿಷಯವೇ ಆತ್ಮಾಭಿಮಾನಿಯಾಗಬೇಕು ಎಂದು. ತಂದೆ ನೆನಪಿಗೆ ಬಂದರೆ ಆಸ್ತಿಯು ನೆನಪಿಗೆ ಬರುತ್ತದೆ. ಆಸ್ತಿ ನೆನಪಿಗೆ ಬಂದರೆ ಪವಿತ್ರವಾಗಿಯೂ ಇರುತ್ತೀರಿ. ದೈವಿ ಗುಣಗಳು ಇರುತ್ತವೆ. ಗುರಿ ಮತ್ತು ಉದ್ದೇಶ ಎದುರಿಗಿದೆಯಲ್ಲವೇ. ಇದು ಗಾಡ್ಲಿ ಯೂನಿವರ್ಸಿಟಿ ಆಗಿದೆ. ಭಗವಂತ ತಂದೆ ಓದಿಸುತ್ತಿದ್ದಾರೆ. ದೇಹಿ ಅಭಿಮಾನಿಯನ್ನಾಗಿ ಅವರೇ ಮಾಡಲು ಸಾಧ್ಯ. ಬೇರೆ ಯಾರಿಗೂ ಈ ಕಲೆ ಗೊತ್ತಿಲ್ಲ. ಒಬ್ಬ ತಂದೆಯೇ ಕಲಿಸುತ್ತಾರೆ. ಈ ದಾದಾ ಕೂಡ ಪುರುಷಾರ್ಥ ಮಾಡುತ್ತಿದ್ದಾರೆ. ತಂದೆ ಎಂದಿಗೂ ದೇಹವನ್ನು ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಅವರು ದೇಹಿ ಅಭಿಮಾನಿಯಾಗುವ ಪುರುಷಾರ್ಥ ಮಾಡುವ ಅಗತ್ಯವಿಲ್ಲ. ಅವರು ಕೇವಲ ಈ ಸಮಯದಲ್ಲಿ ನಿಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡಲು ಬರುತ್ತಾರೆ. ಯಾರ ತಲೆಯ ಮೇಲೆ ಜವಾಬ್ದಾರಿ ಇರುತ್ತದೆಯೋ, ತುಂಬಾ ಉದ್ಯೋಗ ಮೊದಲಾದ ಗೊಂದಲಗಳಿದ್ದರೆ ಸಮಯ ಸಿಗುವುದಿಲ್ಲ. ಮತ್ತು ಯಾರಿಗೆ ಸಮಯ ಸಿಗುವುದಿಲ್ಲವೋ ಅವರು ಬಾಬಾರವರ ಮುಂದೆ ಪುರುಷಾರ್ಥ ಮಾಡಲು ಬರುತ್ತಾರೆ. ಕೆಲವರು ಹೊಸಬರು ಬರುತ್ತಾರೆ. ಜ್ಞಾನವು ತುಂಬಾ ಚೆನ್ನಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಗೀತೆಯಲ್ಲಿಯೂ ಈ ಶಬ್ದವಿದೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ತಂದೆಯು ಇದನ್ನೇ ತಿಳಿಸಿಕೊಡುತ್ತಿದ್ದಾರೆ. ತಂದೆಯು ಯಾರಿಗೂ ದೋಷ ಕೊಡುವುದಿಲ್ಲ. ನೀವು ಪಾವನರಿಂದ ಪತಿತರಾಗಲೇಬೇಕು ಮತ್ತು ನಾನು ಬಂದು ಪತಿತರಿಂದ ಪಾವನರನ್ನಾಗಿ ಮಾಡಲೇಬೇಕು ಎಂದು ಗೊತ್ತಿದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಈ ಎಲ್ಲಾ ಗುರುಗಳು ನಿಮ್ಮನ್ನು ಮುಳುಗಿಸುತ್ತಾರೆ. ನಾನು ನಿಮ್ಮನ್ನು ಪಾರು ಮಾಡುತ್ತೇನೆ. ಅವರು ತಮ್ಮನ್ನು ಭಗವಂತ ಎಂದು ಹೇಳಿಕೊಂಡು ಪೂಜೆ ಮಾಡಿಸಿಕೊಳ್ಳುತ್ತಾರೆ. ಅವರನ್ನು ಹಿರಣ್ಯಕಶಿಪು ಎಂದು ಹೇಳಲಾಗುತ್ತದೆ. ಅಂದ್ರೆ ಯಾರು ತಮ್ಮನ್ನೇ ತಾವು ಭಗವಂತ ಅಂತ ಹೇಳ್ಕೊಂಡು ತಮ್ಮ ಪೂಜೆನ ಮಾಡಿಸ್ಕೊಳ್ತಾರೆ ಅವರನ್ನು ಹಿರಣ್ಯಕಶಿಪು ಅಂತ ಹೇಳಲಾಗತ್ತೆ. ಇದು ಅನಾದಿ ಮಾಡಲ್ಪಟ್ಟ ಆಟವಾಗಿದೆ. ಇದರಲ್ಲಿ ಯಾರನ್ನೂ ನಿಂದಿಸುವ ವಿಷಯವಿಲ್ಲ. ಈಗ ನಿಮಗೆ ಜ್ಞಾನ ಸಿಕ್ಕಿದೆ. ಆದ್ದರಿಂದ ನಾಟಕ ಚೆನ್ನಾಗಿ ಅನಿಸಬೇಕು. ಎಂತಹ ಅದ್ಭುತ ನಾಟಕ! ಎಷ್ಟು ಪಾತ್ರಧಾರಿಗಳಿದ್ದಾರೆ. ಆತ್ಮಗಳು ಎಷ್ಟು ಚಿಕ್ಕದಾಗಿವೆ. ಪ್ರತಿಯೊಬ್ಬರಲ್ಲೂ ಪಾತ್ರವು ಅಡಗಿದೆ. ಇದು ತಿಳಿಸಿಕೊಡುವ ವಿಷಯವಾಗಿದೆ, ನಿಂದನೆಯ ವಿಷಯವಲ್ಲ. ಶಂಕರಾಚಾರ್ಯರು ಕುಳಿತು ತಮ್ಮ ಪೂಜೆ ಮಾಡಿಸಿಕೊಳ್ಳುತ್ತಾರೆ. ಇದು ತಪ್ಪಲ್ಲವೇ? ಇದರಿಂದಲೇ ಮನುಷ್ಯರು ಪತಿತರಾಗುತ್ತಾರೆ. ಇದನ್ನು ತಿಳಿಸಿಕೊಡಲಾಗುತ್ತಿದೆ. ಉಳಿದಂತೆ ನಿಂದನೆಯ ವಿಷಯವಲ್ಲ. ಈಗ ನೀವು ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಬೇರೆ ಯಾರಿಗೂ ಗೊತ್ತಿಲ್ಲ. ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಬೇರೆ ಯಾರಲ್ಲೂ ಜ್ಞಾನವಿಲ್ಲ. ಈಶ್ವರನ ಬಗ್ಗೆ ಯಾರು ತಿಳಿದುಕೊಂಡಿಲ್ಲ. ಆದ್ದರಿಂದ ಅನಾಥರು, ನಾಸ್ತಿಕರು ಎಂದು ಕರೆಸಿಕೊಳ್ಳುತ್ತಾರೆ. ಈಗ ತಂದೆಯು ನಿಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ. ಶಿಕ್ಷಕನ ರೂಪದಲ್ಲಿ ಕುಳಿತು ಶಿಕ್ಷಣ ಕೊಡುತ್ತಾರೆ. ಹೇಗೆ ಸೃಷ್ಟಿ ಚಕ್ರವು ಸುತ್ತುತ್ತದೆ ಎಂದು ಈ ಶಿಕ್ಷಣ ಸಿಗುವುದರಿಂದ ನೀವು ಸುಧಾರಿಸಿಕೊಳ್ಳುತ್ತೀರಿ. ಭಾರತವು ಶಿವಾಲಯವಾಗಿತ್ತು, ಅದು ಈಗ ವೈಶಾಲಯವಾಗಿದೆಯಲ್ಲವೇ. ಇದರಲ್ಲಿ ನಿಂದನೆಯ ವಿಷಯವಿಲ್ಲ. ಇದು ಆಟವಾಗಿದೆ ಎಂದು ತಂದೆ ತಿಳಿಸುತ್ತಿದ್ದಾರೆ. ನೀವು ದೇವತೆಯಿಂದ ಅಸುರರಾಗಿ ಹೇಗೆ ಬದಲಾದಿರಿ, ಏಕೆ ಬದಲಾದಿರಿ ಎಂದು ಕೇಳುವುದಿಲ್ಲ. ತಂದೆಯು ಬಂದಿರುವುದೇ ಮಕ್ಕಳಿಗೆ ತಮ್ಮ ಪರಿಚಯ ಕೊಡಲು ಮತ್ತು ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂಬ ಜ್ಞಾನ ಕೊಡಲು. ಮನುಷ್ಯರೇ ತಿಳಿದುಕೊಳ್ಳುತ್ತಾರಲ್ಲವೇ. ಈಗ ತಿಳಿದುಕೊಂಡು ಮತ್ತೆ ದೇವತೆಯಾಗುತ್ತೀರಿ. ಇದು ಮನುಷ್ಯನಿಂದ ದೇವತೆಯಾಗುವ ಶಿಕ್ಷಣವಾಗಿದೆ. ಇದನ್ನು ತಂದೆಯೇ ಓದಿಸುತ್ತಾರೆ. ಇಲ್ಲಿ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ. ದೇವತೆಗಳು ಈ ಸೃಷ್ಟಿಗೆ ಬಂದು ಶಿಕ್ಷಕರಾಗಿ ಓದಿಸಲು ಸಾಧ್ಯವಿಲ್ಲ. ಓದಿಸುವ ತಂದೆ ಹೇಗೆ ಬರುತ್ತಾರೆ ನೋಡಿ. ಪರಮಪಿತ ಪರಮಾತ್ಮನು ಯಾವುದೋ ಒಂದು ರಥವನ್ನು ತೆಗೆದುಕೊಳ್ಳುತ್ತಾರೆ ಎಂಬ ಗಾಯನವೂ ಇದೆ. ಅವರು ಯಾವ ರಥವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಪೂರ್ಣವಾಗಿ ತೋರಿಸುವುದಿಲ್ಲ.
ತ್ರಿಮೂರ್ತಿಯ ರಹಸ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆ ತಂದೆ ಹೇಳುತ್ತಾರೆ, ನಾನು ಬ್ರಹ್ಮನ ಮೂಲಕ ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇನೆ. ನಾನು ಯಾರು? ಪರಮಾತ್ಮ. ಅಂದರೆ ಪರಮ ಆತ್ಮ ಪರಮಾತ್ಮನಾಗಿದ್ದೇನೆ. ಯಾರು ಹೇಗಿದ್ದಾರೋ ಹಾಗೆ ತಮ್ಮ ಪರಿಚಯವನ್ನು ಕೊಡುತ್ತಾರಲ್ಲವೇ? ಅಹಂಕಾರದ ವಿಷಯವಲ್ಲ. ನಾನು ಪರಮಾತ್ಮ ಎಂದು ಅವರು ಹೇಳುವುದಿಲ್ಲ. ಇದು ತಿಳುವಳಿಕೆಯ ವಿಷಯವಾಗಿದೆ. ಇವು ಪರಮಾತ್ಮನ ಮಹಾವಾಕ್ಯಗಳಾಗಿವೆ. ಎಲ್ಲ ಆತ್ಮಗಳ ತಂದೆ ಒಬ್ಬರೇ. ಇವರನ್ನೇ ದಾದಾ ಎಂದು ಕರೆಯಲಾಗುತ್ತದೆ. ಇದು ಭಾಗ್ಯಶಾಲಿ ರಥವಾಗಿದೆ. ಹೆಸರನ್ನು ಬ್ರಹ್ಮ ಎಂದು ಇಡಲಾಗಿದೆ, ಏಕೆಂದರೆ ಬ್ರಾಹ್ಮಣರು ಬೇಕಲ್ಲವೇ? ಆದಿದೇವ ಪ್ರಜಾಪಿತ ಬ್ರಹ್ಮನಾಗಿದ್ದರು. ಪ್ರಜಾಪಿತ ಬ್ರಹ್ಮ ಎಂದು ಹೆಸರಿದೆಯಲ್ಲವೇ? ಪ್ರಜೆಗಳ ತಂದೆ. ಈಗ ಪ್ರಜೆಗಳು ಯಾರು? ಪ್ರಜಾಪಿತ ಬ್ರಹ್ಮ ಶರೀರಧಾರಿಯಾಗಿದ್ದಾರೆ. ಆದ್ದರಿಂದ ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ. ಶಿವಬಾಬಾ ತಿಳಿಸುತ್ತಾರೆ, ನಾನು ದತ್ತು ತೆಗೆದುಕೊಳ್ಳುವುದಿಲ್ಲ. ನೀವೆಲ್ಲ ಆತ್ಮಗಳು ಸದಾ ನನ್ನ ಮಕ್ಕಳೇ ಆಗಿದ್ದೀರಿ. ನಾನು ನಿಮ್ಮನ್ನು ಸೃಷ್ಟಿಸುವುದಿಲ್ಲ. ನಾನು ನೀವಾತ್ಮಗಳ ಅನಾದಿ ಅವಿನಾಶಿ ತಂದೆಯಾಗಿದ್ದೇನೆ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆದರೂ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವು ಹಳೆಯ ಪ್ರಪಂಚದ ಸನ್ಯಾಸವನ್ನು ಬುದ್ಧಿಯಿಂದ ಮಾಡುತ್ತೀರಿ. ಪ್ರಪಂಚದಿಂದ ಎಲ್ಲರೂ ವಾಪಸ್ ಹೋಗುತ್ತಾರೆ ಎಂದು ತಿಳಿದುಕೊಂಡಿದ್ದೀರಿ. ಸನ್ಯಾಸ ಮಾಡಿ ಕಾಡಿಗೆ ಹೋಗಬೇಕಿಲ್ಲ. ಇಡೀ ಪ್ರಪಂಚದ ಸನ್ಯಾಸ ಮಾಡಿ ನಾವು ನಮ್ಮ ಮನೆಗೆ ಹೋಗುತ್ತೇವೆ. ಆದ್ದರಿಂದ ಒಬ್ಬ ತಂದೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವಸ್ತು ನೆನಪಿಗೆ ಬರಬಾರದು. 60 ವರ್ಷ ವಯಸ್ಸಾಯಿತೆಂದರೆ ಶಬ್ದದಿಂದ ದೂರಾಗಿ ವಾನಪ್ರಸ್ಥಕ್ಕೆ ಹೋಗುವ ಪುರುಷಾರ್ಥ ಮಾಡಬೇಕು. ಇದು ಈಗಿನ ವಾನಪ್ರಸ್ಥದ ವಿಷಯವಾಗಿದೆ. ಭಕ್ತಿ ಮಾರ್ಗದಲ್ಲಿ ಯಾರಿಗೂ ವಾನಪ್ರಸ್ಥದ ಬಗ್ಗೆ ಗೊತ್ತಿಲ್ಲ. ವಾನಪ್ರಸ್ಥದ ಅರ್ಥವನ್ನೂ ಹೇಳಲು ಸಾಧ್ಯವಿಲ್ಲ. ಶಬ್ದದಿಂದ ದೂರವಾದ ಲೋಕಕ್ಕೆ ಹೋಗುವುದು ಎಂದರೆ ಎಲ್ಲಿ ಎಲ್ಲ ಆತ್ಮಗಳು ವಾಸಿಸುತ್ತವೆಯೋ, ಯಾವುದನ್ನು ಬ್ರಹ್ಮಾಂಡ ಎನ್ನಲಾಗುತ್ತದೆಯೋ ಅಲ್ಲಿಗೆ ಹೋಗುವುದು. ಆದ್ದರಿಂದ ಈಗ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಎಲ್ಲರೂ ಮನೆಗೆ ಹೋಗಬೇಕು. ಅದು ಆತ್ಮಗಳ ಮನೆಯಾಗಿದೆ. ಶಾಸ್ತ್ರಗಳಲ್ಲಿ ಆತ್ಮವು ಹೆಬ್ಬೆರಳಿನ ಗಾತ್ರದಲ್ಲಿದೆ ಎಂದು ತೋರಿಸುತ್ತಾರೆ. ಮತ್ತೆ ಭ್ರುಕುಟಿಯ ಮಧ್ಯೆ ನಕ್ಷತ್ರವು ಹೊಳೆಯುತ್ತದೆ ಎಂದು ಹೇಳುತ್ತಾರೆ. ಆಗ ಏನನ್ನು ತಿಳಿದುಕೊಳ್ಳಬೇಕು? ಹೆಬ್ಬೆರಳಿನ ಗಾತ್ರದ ರೂಪವನ್ನೇ ನೆನಪು ಮಾಡುತ್ತಾರೆ. ನಕ್ಷತ್ರವನ್ನು ನೆನಪು ಮಾಡುವುದು ಹೇಗೆ? ಪೂಜೆ ಮಾಡುವುದು ಹೇಗೆ? ತಂದೆ ತಿಳಿಸುತ್ತಾರೆ, ನೀವು ಯಾವಾಗ ದೇಹಾಭಿಮಾನದಲ್ಲಿ ಬರುತ್ತೀರೋ ಆಗ ಪೂಜಾರಿಗಳಾಗುತ್ತೀರಿ. ಭಕ್ತಿಯ ಸಮಯ ಶುರುವಾಗುತ್ತದೆ. ಅದನ್ನು ಭಕ್ತಿಯ ಕಲ್ಪ ಎನ್ನಲಾಗುತ್ತದೆ. ಜ್ಞಾನ ಕಲ್ಪ ಬೇರೆಯೇ ಆಗಿದೆ. ಜ್ಞಾನ ಮತ್ತು ಭಕ್ತಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಹಗಲು ಮತ್ತು ರಾತ್ರಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಹಗಲನ್ನು ಸುಖ, ರಾತ್ರಿಯನ್ನು ದುಃಖ ಎನ್ನಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನ ಹಗಲು, ನಂತರ ರಾತ್ರಿ ಎಂದು ಹೇಳಲಾಗುತ್ತದೆ. ಆಗ ಪ್ರಜೆಗಳು ಮತ್ತು ಬ್ರಹ್ಮ ಇಬ್ಬರು ಅವಶ್ಯವಾಗಿ ಒಟ್ಟಿಗೆ ಇರುತ್ತಾರೆ. ನಾವು ಬ್ರಾಹ್ಮಣರೇ ಅರ್ಧ ಕಲ್ಪ ಸುಖ ಅನುಭವಿಸುತ್ತೇವೆ, ನಂತರ ಅರ್ಧ ಕಲ್ಪ ದುಃಖ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇವು ಬುದ್ಧಿಯಿಂದ ತಿಳಿದುಕೊಳ್ಳುವ ವಿಷಯಗಳಾಗಿವೆ. ಎಲ್ಲರೂ ತಂದೆಯನ್ನು ನೆನಪು ಮಾಡುವುದಿಲ್ಲ ಎಂದು ನಿಮಗೆ ಗೊತ್ತಿದೆ. ತಂದೆಯೂ ಸ್ವತಃ ತಿಳಿಸುತ್ತಿರುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗ ನೀವು ಪಾವನರಾಗುತ್ತೀರಿ. ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು. ಸೇವೆ ಮಾಡಬೇಕು. ಯಾರು ಸೇವೆಯನ್ನೇ ಮಾಡುವುದಿಲ್ಲವೋ ಅವರು ಫಲವನ್ನು ನೀಡುವಂತಿಲ್ಲ. ತೋಟಗಾರ ತೋಟಕ್ಕೆ ಬಂದರೆ ಅವರಿಗೆ ಸೇವಾದಾರಿಗಳಾದ ಫಲಗಳೇ ಎದುರಿಗೆ ಬರಬೇಕು. ಅನೇಕರ ಕಲ್ಯಾಣ ಮಾಡುತ್ತಾರೆ. ಯಾರಿಗೆ ದೇಹಾಭಿಮಾನವಿದೆಯೋ ಅವರು ತಾವೇ ತಿಳಿದುಕೊಳ್ಳುತ್ತಾರೆ, ನಾವು ಫಲಗಳಾಗಿಲ್ಲ ಎಂದು. ಬಾಬಾರವರ ಎದುರು ಒಳ್ಳೆಯ ಫಲಗಳು ಕುಳಿತಿದ್ದರೆ ತಂದೆಯ ದೃಷ್ಟಿ ಅವರ ಮೇಲೆ ಬೀರುತ್ತದೆ. ನೃತ್ಯವೂ ಚೆನ್ನಾಗಿ ನಡೆಯುತ್ತದೆ. ಶಾಲೆಯಲ್ಲಿಯೂ ಶಿಕ್ಷಕರಿಗೆ ಗೊತ್ತಿರುತ್ತದೆ ಯಾರು ನಂಬರ್ 1, ಯಾರು ನಂಬರ್ 2 ಶ್ರೇಣಿಯಲ್ಲಿದ್ದಾರೆ ಎಂದು. ಬಾಬಾರವರ ಗಮನ ಸೇವೆ ಮಾಡುವವರ ಕಡೆಗೆ ಇರುತ್ತದೆ. ಅವರು ಮನಸ್ಸಿಗೆ ಹತ್ತಿರವಾಗಿರುತ್ತಾರೆ. ಡಿಸರ್ವಿಸ್ ಮಾಡುವವರು ಮನಸ್ಸಿಗೆ ಹತ್ತಿರವಾಗುವುದಿಲ್ಲ.
ತಂದೆಯು ಮೊಟ್ಟ ಮೊದಲ ಮುಖ್ಯ ವಿಷಯವನ್ನು ತಿಳಿಸುತ್ತಾರೆ. ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿ, ಆಗ ತಂದೆಯ ನೆನಪು ಸ್ಥಿರವಾಗುತ್ತದೆ. ದೇಹಾಭಿಮಾನವಿದ್ದರೆ ತಂದೆಯ ನೆನಪು ಸ್ಥಿರವಾಗುವುದಿಲ್ಲ. ಬುದ್ಧಿಯು ಲೌಕಿಕ ಸಂಬಂಧಿಗಳ ಕಡೆಗೆ, ಉದ್ಯೋಗದ ಕಡೆಗೆ ಹೋಗುತ್ತದೆ. ದೇಹಿ ಅಭಿಮಾನಿಯಾಗುವುದರಿಂದ ಪಾರಲೌಕಿಕ ತಂದೆಯೇ ನೆನಪಿಗೆ ಬರುತ್ತಾರೆ. ತಂದೆಯನ್ನು ತುಂಬಾ ಪ್ರೀತಿಯಿಂದ ನೆನಪು ಮಾಡಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವುದು, ಇದರಲ್ಲಿಯೇ ಪರಿಶ್ರಮವಿದೆ. ಏಕಾಂತತೆ ಬೇಕು. 7 ದಿನಗಳ ಬಟ್ಟಿಯ ಕೋರ್ಸ್ ತುಂಬಾ ಕಠಿಣವಾಗಿದೆ. ಯಾರ ನೆನಪು ಬರಬಾರದು, ಯಾರಿಗೂ ಪತ್ರ ಬರೆಯುವಂತಿಲ್ಲ. ಆದ್ದರಿಂದ ಮನೆಯಲ್ಲಿದ್ದುಕೊಂಡೇ ಅಭ್ಯಾಸ ಮಾಡಿ ಎಂದು ಹೇಳಲಾಗುತ್ತದೆ. ಭಕ್ತಿಗಾಗಿ ಭಕ್ತರು ಕೂಡ ಪ್ರತ್ಯೇಕ ಕೊಠಡಿ ಮಾಡಿಕೊಳ್ಳುತ್ತಾರೆ. ಕೊಠಡಿಯೊಳಗೆ ಕುಳಿತು ಜಪಮಾಲೆ ಎಣಿಸುತ್ತಾರೆ. ಈ ನೆನಪಿನ ಯಾತ್ರೆಯಲ್ಲಿಯೂ ಏಕಾಂತತೆ ಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಇದರಲ್ಲಿ ಬಾಯಿ ಬಳಸುವ ಅವಶ್ಯಕತೆ ಇಲ್ಲ, ಅಂದ್ರೆ ಮಾತನಾಡುವ ವಿಷಯವೇ ಇಲ್ಲ. ಈ ನೆನಪಿನ ಅಭ್ಯಾಸಕ್ಕಾಗಿ ಸಮಯ ಬೇಕು. ಭಕ್ತರಿಗೂ ಸಮಯವಿರುತ್ತದೆ, ಆದ್ದರಿಂದಲೇ ಅಭ್ಯಾಸ ಮಾಡುತ್ತಾರೆ. ಸನ್ಯಾಸಿಗಳು ಸಹ ಕಾಡಿಗೆ ಹೋಗಿ ಕಾಡಿನಲ್ಲಿ ಬ್ರಹ್ಮನನ್ನು ನೆನಪು ಮಾಡುತ್ತಾರೆ. ಪವಿತ್ರವಾಗಿರುವುದರಿಂದ ವಿಕಾರಗಳನ್ನು ತ್ಯಜಿಸುತ್ತಿದ್ದರು. ಅವರ ಮಾರ್ಗವೇ ಆಗಿತ್ತು. ಆರಂಭದಲ್ಲಿ ಭಾರತದ ಸೇವೆ ಮಾಡುತ್ತಿದ್ದರು. ಈಗ ಅವರು ಕೂಡ ಕೆಟ್ಟು ಹೋಗಿದ್ದಾರೆ. ತಮೋ ಪ್ರಧಾನವಾಗಿರುವುದರಿಂದ ಮತ್ತೆ ಮನೆಗೆ ಮರಳುತ್ತಾರೆ. ಮನುಷ್ಯರಿಗೆ ಎಷ್ಟು ಅಂಧಶ್ರದ್ಧೆ ಇರುತ್ತದೆ. ಯಾವ ಸ್ತ್ರೀಯರನ್ನು ಅವರು ವಿಧವೆಯರನ್ನಾಗಿ ಮಾಡುತ್ತಾರೋ, ನಂತರ ಅವರೇ ರಜೋ ತಮೋ ಗುಣಕ್ಕೆ ಬಂದಾಗ ಅದೇ ಸ್ತ್ರೀಯರು ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ಪೂಜೆ ಮಾಡುತ್ತಾರೆ. ಮನೆಯಿಂದ ತಂದೆ ಹೋದರೆ ಎಲ್ಲರೂ ದುಃಖಿತರಾಗುತ್ತಾರೆ. ಏಕೆಂದರೆ ತಂದೆಯು ರಚಯಿತರಾಗಿದ್ದಾರಲ್ಲವೇ. ಇವರು ಬೇಹದ್ದಿನವರು. ಪ್ರಜಾಪಿತ ಬ್ರಹ್ಮ ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ. ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಶಿವಬಾಬಾ ದತ್ತು ತೆಗೆದುಕೊಳ್ಳುವುದಿಲ್ಲ. ಅವರ ಮಕ್ಕಳಂತೂ ಸದಾ ಇದ್ದೇ ಇದ್ದಾರೆ. ಶಿವಬಾಬಾರವರ ಮಕ್ಕಳಾದ ನಾವು ಆತ್ಮಗಳು ಅನಾದಿಯಾಗಿದ್ದೇವೆ ಎಂದು ನೀವು ಮಕ್ಕಳು ಹೇಳುತ್ತೀರಿ. ಆತ್ಮಗಳು ಬ್ರಹ್ಮ ಮಹಾತತ್ವದಲ್ಲಿಯೇ ವಾಸಿಸುತ್ತವೆ. ನಿಮ್ಮನ್ನು ದತ್ತು ತೆಗೆದುಕೊಳ್ಳಲಾಗಿದೆ. ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ತಂದೆಯು ಪ್ರತಿದಿನ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಬಾಬಾ ನೆನಪಿರುವುದಿಲ್ಲ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಇದಕ್ಕಾಗಿ ಸ್ವಲ್ಪ ಸಮಯ ಮೀಸಲಿಡಬೇಕು. ಕೆಲವರು ಸಮಯವನ್ನೇ ಕೊಡಲು ಸಾಧ್ಯವಾಗದಂತಿರುತ್ತಾರೆ. ಬುದ್ಧಿಯಲ್ಲಿ ನೆನಪಿನ ಯಾತ್ರೆ ನಡೆಯುವುದು ಹೇಗೆ? ತಂದೆ ತಿಳಿಸುತ್ತಾರೆ, ಮುಖ್ಯ ವಿಷಯವೇ ಇದು. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗ ನೀವು ಪಾವನರಾಗುತ್ತೀರಿ. ನಾನು ಆತ್ಮನಾಗಿದ್ದೇನೆ. ಶಿವಬಾಬಾರವರ ಮಗುವಾಗಿದ್ದೇನೆ. ಇದು ಕೂಡ ಮನ್ಮನಾಭವ ಎಂದಾಯಿತು. ಇದರಲ್ಲಿ ಶ್ರಮ ಬೇಕು, ಆಶೀರ್ವಾದದ ವಿಷಯವಲ್ಲ. ಇದು ಶಿಕ್ಷಣವಾಗಿದೆ. ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದ ನಡೆಯುವುದಿಲ್ಲ. ನಾನು ಎಂದಾದರೂ ನಿಮ್ಮ ಮೇಲೆ ಕೈ ಇಡುತ್ತೇನೆಯೇ? ಬೇಹದ್ದಿನ ತಂದೆಯಿಂದ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಅಮರ ಭವ, ಆಯುಷ್ಮಾನ್ ಭವ, ಇದರಲ್ಲಿ ಎಲ್ಲವೂ ಬರುತ್ತದೆ. ನೀವು ಸಂಪೂರ್ಣ ಆಯುಷನ್ನು ಪಡೆಯುತ್ತೀರಿ. ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಸಂಭವಿಸುವುದಿಲ್ಲ. ಈ ಆಸ್ತಿಯನ್ನು ಯಾವುದೇ ಸಾಧು ಸಂತರು ಮೊದಲಾದವರು ಕೊಡಲು ಸಾಧ್ಯವಿಲ್ಲ. ಅವರು ಪುತ್ರವಾನ್ ಭವ ಎಂದು ಹೇಳುತ್ತಾರೆ. ಆಗ ಮನುಷ್ಯರು ಅವರ ಕೃಪೆಯಿಂದಲೇ ಮಗು ಹುಟ್ಟಿತು ಎಂದು ತಿಳಿದುಕೊಳ್ಳುತ್ತಾರೆ. ಅಷ್ಟೇ. ಯಾರಿಗೆ ಮಕ್ಕಳಿಲ್ಲವೋ ಅವರು ಹೋಗಿ ಅವರ ಶಿಷ್ಯರಾಗುತ್ತಾರೆ. ಜ್ಞಾನವೇನೂ ಇರುವುದಿಲ್ಲ. ಭಕ್ತಿಯಲ್ಲಿ ಈ ಎಲ್ಲಾ ವಿಷಯಗಳಿರುತ್ತವೆ. ಜ್ಞಾನವು ಒಂದೇ ಸಾರಿ ಸಿಗುತ್ತದೆ. ಇದು ಅವ್ಯಭಿಚಾರಿ ಜ್ಞಾನವಾಗಿದೆ. ಇದರ ಪ್ರಾರಬ್ಧ ಅರ್ಧ ಕಲ್ಪ ನಡೆಯುತ್ತದೆ. ನಂತರ ಅಜ್ಞಾನ. ಭಕ್ತಿಯನ್ನು ಅಜ್ಞಾನ ಎನ್ನಲಾಗುತ್ತದೆ. ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ. ಇದರಲ್ಲಿ ನಡವಳಿಕೆ ತುಂಬಾ ಚೆನ್ನಾಗಿರಬೇಕು. ಇವರು ಆತ್ಮಿಕ ಶಿಕ್ಷಕರಾಗಿದ್ದಾರೆ. ಇವರೊಂದಿಗೆ ಏನಾದರೂ ಮಾಡಿದರೆ ಸ್ಥಿತಿ ತಕ್ಷಣ ಕೆಳಗೆ ಬೀಳುತ್ತದೆ. ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ. ಪದವಿ ಭ್ರಷ್ಟವಾಗುತ್ತದೆ. ತಮೋಪ್ರಧಾನರಿಂದ ಈಗ ಸತೋಪ್ರಧಾನರಾಗಬೇಕು.
ಆಗದಿದ್ದರೆ ಫಲಿತಾಂಶ ಏನಾಗುತ್ತದೆ? ಅಲ್ಲೇ ಉಳಿದು ಬಿಡುತ್ತೀರಿ. ತಮೋಪ್ರಧಾನರಾಗಿಯೇ ಉಳಿಯುತ್ತೀರಿ. ತಮಗೆ ತಾವೇ ಶಾಪ ಕೊಟ್ಟುಕೊಳ್ಳುತ್ತಾರೆ. ನಂತರ ಶಿಕ್ಷೆಗೆ ಅರ್ಹರಾಗುತ್ತಾರೆ. ಓದದಿದ್ದರೆ ಅವಶ್ಯವಾಗಿ ಫೇಲ್ ಆಗುತ್ತೀರಿ. ಓದದಿದ್ದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳದಿದ್ದರೆ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತಾರೆ. ಸತೋಪ್ರಧಾನರಾಗಲು ಸಾಧ್ಯವಾಗುವುದಿಲ್ಲ. ತುಂಬಾ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಡಿಸರ್ವಿಸ್ ಮಾಡಿದರೆ ತಮ್ಮದೂ ಅಲ್ಲ ಬೇರೆಯವರದ್ದು ಕಲ್ಯಾಣ ಮಾಡಲು ಸಾಧ್ಯವಿಲ್ಲ. ಅನೇಕ ಮಕ್ಕಳಿದ್ದಾರೆ, ಯಾರು ಅನೇಕರ ಕಲ್ಯಾಣ ಮಾಡುತ್ತಾರೆ, ಯಜ್ಞಕ್ಕೆ ದೊಡ್ಡ ಸಹಾಯ ಮಾಡುತ್ತಾರೆ. ಜ್ಞಾನ ಅಷ್ಟಾಗಿ ಇಲ್ಲದಿದ್ದರೂ, ಯಾರಿಗೂ ತಿಳಿಸಿಕೊಡಲು ಬಾರದಿದ್ದರೂ ಮನಸ್ಸು ತುಂಬಾ ಸ್ವಚ್ಛವಾಗಿದೆ. ಅವರು ಏನು ಸಂಪಾದಿಸುತ್ತಾರೋ ಅದನ್ನು ಶಿವಬಾಬಾ ಇದು ನಿಮ್ಮದು ಎಂದು ಹೇಳುತ್ತಾರೆ. ಬಾಬಾರವರು ಹೇಳುತ್ತಾರೆ, 60 ವರ್ಷ ಸಂಪಾದನೆ ಮಾಡಿದಿರಿ, ಈಗ ವಾನಪ್ರಸ್ಥ ತೆಗೆದುಕೊಳ್ಳಿ. ಲೌಕಿಕ ಸಂಪಾದನೆಯನ್ನು ಬಿಡಿ, ತಂದೆಯನ್ನು ನೆನಪು ಮಾಡಿರಿ. ನೆನಪಿನ ಯಾತ್ರೆ ತುಂಬಾ ಅಗತ್ಯವಾಗಿದೆ. ಸೃಷ್ಟಿಯನ್ನು ಪವಿತ್ರವನ್ನಾಗಿ ಮಾಡಬೇಕು. ಉದ್ಯೋಗ ಮೊದಲಾದವುಗಳನ್ನು ಬಿಡಿ, ನೆನಪಿನಲ್ಲಿಯೇ ಮಗ್ನರಾಗಿರಿ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದಗಳು ಬಾಬಾ, ಶುಕ್ರಿಯಾ. ವರದಾನ: ಕರ್ಮಯೋಗಿ ಭವ. ಯಾವುದೇ ಕರ್ಮದ ಫಲವು ನಿಷ್ಫಲವಾಗಲು ಸಾಧ್ಯವಿಲ್ಲ, ಏಕೆಂದರೆ ತಂದೆಯ ನೆನಪಿನಲ್ಲಿ ಮಾಡುತ್ತೀರಲ್ಲವೇ. ನೆನಪಿನಲ್ಲಿ ಮಾಡಿದ ಕೆಲಸದ ಫಲ ಸದಾ ಶ್ರೇಷ್ಠವಾಗಿರುತ್ತದೆ. ಆದ್ದರಿಂದ ಎಂದಿಗೂ ನಿರಾಶರಾಗಬೇಡಿ. ಹೌದು, ಕೆಲವು ಫಲಗಳು ಬೇಗ ಸಿಗುತ್ತವೆ, ಕೆಲವು ಸ್ವಲ್ಪ ತಡವಾಗಿ ಸಿಗುತ್ತವೆ. ಆದ್ದರಿಂದ ಇದರ ಬಗ್ಗೆಯೂ ಯೋಚಿಸಬೇಡಿ. ನೀವು ಕರ್ಮವನ್ನು ಮಾಡುತ್ತಾ ಹೋಗಿ. ವಿನಾಶದ ಸ್ವಲ್ಪ ಪೆಟ್ಟು ಬೀಳಲಿ, ಆಗ ನೋಡಿ ನಿಮ್ಮ ಮುಂದೆ ಎಷ್ಟು ಉದ್ದುದ್ದ ಸಾಲು ನಿಲ್ಲುತ್ತದೆ ಎಂದು. ಒಳ್ಳೆಯದು. ಓಂ ನಮಃ ಶಿವಾಯ.